ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಸುದ್ದಿ ಸಮಯ ನ್ಯೂಸ್ ಪ್ರಧಾನ ಸಂಪಾದಕರಾದ ಶ್ರೀ ರವೀಂದ್ರ ಸ್ವಾಮಿ ಅವರ 49ನೇ ಜನ್ಮದಿನ ಆಚರಣೆ. ಪಾಪನಾಶ ಮಂದಿರದಲ್ಲಿ ಪೂಜೆ ಸಲ್ಲಿಸಿದ ಅಭಿಮಾನಿ ಬಳಗ. ಆಯುಷ್ಯ ಆರೋಗ್ಯ ನೀಡಿ ಕಾಪಾಡಲೆಂದು ಠಾಣಾ ಕುಶ್ನೀರ್ನಲ್ಲಿ ಯುವಕರಿಂದ ರಕ್ತದಾನ. ಮಾರ್ಚ್ 2, 3 ಮತ್ತು 4ರಂದು ನಗರದಲ್ಲಿ 15ನೇ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನದ ಯಶಸ್ವಿಗೆ ವಿವಿಧ ಸಮಿತಿಗಳ ರಚನೆ. ವಿವಿಧ ಸಮಿತಿಗಳ ಪ್ರಮುಖರಿಗೆ ಜವಾಬ್ದಾರಿ ವಹಿಸಿದ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ. ಎಲ್ಲರೂ ಕೂಡಿ ಸಮ್ಮೇಳನ ಯಶಸ್ವಿಗೊಳಿಸೋಣ. ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್. ಬೀದರ್ ತಾಲೂಕಿನ ಗೋಡಂಪಳ್ಳಿ ಗ್ರಾಮದ ವಸತಿಹೀನರಿಗೆ ಹಕ್ಕುಪತ್ರ ಮಂಜೂರು ಮಾಡುವಂತೆ ಪ್ರತಿಭಟನೆ ನಡೆಸಿದ ಜನರು. ಸರ್ವೆ ನಂಬರ್ 15ರಲ್ಲಿ ಸರ್ಕಾರಿ ಜಮೀನಿನಲ್ಲಿ ವಾಸ ಮಾಡುತ್ತಿರುವ ನಮಗೆ ಹಕ್ಕುಪತ್ರ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶೃಂಗಾರಗೊಂಡ ಬೀದರ್ ನಗರದ ಐತಿಹಾಸಿಕ ಪಾಪನಾಶ ದೇವಸ್ಥಾನ. ಸ್ವಚ್ಛತೆ ಹಾಗೂ ಶಿಸ್ತಿನಿಂದ ಭಕ್ತರು ಓಡಾಡಲು ಮಂದಿರದಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ದರ್ಶನ ಮತ್ತು ಮಹಾಪ್ರಸಾದ ಸ್ವೀಕರಿಸಿ ಧನ್ಯರಾಗಲು ಚಂದ್ರಕಾಂತ್ ಶೆಟ್ಕಾರ್ ಕೋರಿಕೆ. ಭಕ್ತಿ, ಶ್ರದ್ಧೆ ಹಾಗೂ ನಂಬಿಕೆಗೆ ಯಾವುದೇ ಜಾತಿ ಧರ್ಮಗಳಿಂದ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಮೊಹಮ್ಮದ್ ಫಿರೋಜ್ ಖಾನ್ ಅವರ ಭಾವಚಿತ್ರಕ್ಕೆ ಪುಣ್ಯಸ್ನಾನ ಮಾಡಿಸಿದ ಅವರ ಅಭಿಮಾನಿ. ಹೀಗೊಂದು ಅನ್ಯ ಧರ್ಮದ ಅಪರೂಪದ ಪುಣ್ಯಸ್ನಾನ ವೀಕ್ಷಿಸಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಸುದ್ದಿ ಸಮಯ ನ್ಯೂಸ್ನ ಪ್ರಧಾನ ಸಂಪಾದಕರು ಹಾಗೂ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ಶ್ರೀ ರವೀಂದ್ರ ಸ್ವಾಮಿಯವರ 49ನೇ ವರ್ಷದ ಜನ್ಮದಿನದ ಅಂಗವಾಗಿ ಅವರ ಅಭಿಮಾನಿ ಬಳಗದ ವತಿಯಿಂದ ನಗರದ ಶ್ರೀ ಕ್ಷೇತ್ರ ಪಾಪನಾಶಲಿಂಗ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಹಾಗೂ ಅಭಿಷೇಕವನ್ನು ಮಾಡಿಸಲಾಯಿತು. ಶ್ರೀ ರವೀಂದ್ರ ಸ್ವಾಮಿಯವರ ಅಭಿಮಾನಿಗಳಾದ ಆಕಾಶ್ ಗುಮ್ಮ ಹಾಗೂ ಈಶ್ವರ್ ಸ್ವಾಮಿಯವರು ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. ರವೀಂದ್ರ ಸ್ವಾಮಿಯವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ, ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯವನ್ನು ನೀಡಿ ಕಾಪಾಡಲಿ. ಅವರ ಜನ್ಮದಿನದ ಪ್ರಯುಕ್ತ ಇಂದು ಪಾಪನಾಶ ದೇವಸ್ಥಾನದಲ್ಲಿ ನೂರಾರು ಜನರಿಗೆ ಸಿಹಿಯನ್ನು ಹಂಚಲಾಗಿದೆ. ರಾಜಕೀಯದಲ್ಲಿ ಹೆಚ್ಚು ಬೆಳೆದು ಮುಂದಿನ ಬಾರಿ ಶಾಸಕರಾಗಿ ಗೆದ್ದು ಬರಲಿ. ಅವರ ಅಭಿಮಾನಿ ಬಳಗದ ನಾವೆಲ್ಲರೂ ಕೂಡ ಸದಾ ಅವರ ಜೊತೆ ನಿಲ್ತೇವೆ ಎನ್ನುವಂಥ ಹೆಗಲಿಗೆ ಹೆಗಲನ್ನು ಕೊಟ್ಟು ನಿಲ್ತೇವೆ ಎನ್ನುವಂಥ ಮಾತನ್ನು ಅವರೆಲ್ಲರೂ ಕೂಡ ಹೇಳ್ತಾರೆ. ಈ ರೀತಿಯಾಗಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಜೊತೆಗೆ ದೇವರಲ್ಲಿ ಅವರು ಪ್ರಾರ್ಥನೆಯನ್ನು ಕೂಡ ಮಾಡಿದರು. ಸುಮಾರು 20ಕ್ಕೂ ಹೆಚ್ಚು ಅವರ ಅಭಿಮಾನಿ ಬಳಗದ ಯುವಕರು ಪಾಪನಾಶ ಮಂದಿರಕ್ಕೆ ಆಗಮಿಸಿ ಅರ್ಚಕರಿಂದ ಪೂಜೆ ಹಾಗೂ ಅಭಿಷೇಕ ಮಾಡಿಸಿದರು. ತೆಂಗು, ಕಾಯಿ, ಕರ್ಪೂರ ಹಾಗೂ ಮಹಾಮಂಗಳಾರತಿ ನೈವೇದ್ಯ ದೇವರಿಗೆ ಸಮರ್ಪಣೆ ಮಾಡಲಾಯಿತು. ಜೊತೆಗೆ ದೇವಸ್ಥಾನಕ್ಕೆ ಆಗಮಿಸಿದ ನೂರಾರು ಭಕ್ತಾದಿಗಳಿಗೆ ಸಿಹಿಯನ್ನು ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕಮಲ್ನಗರ ತಾಲೂಕಿನ ಠಾಣಾ ಕುಶ್ನೂರಿನಲ್ಲಿ ಕೂಡ ಏಕಕಾಲಕ್ಕೆ ಸುಮಾರು 30ಕ್ಕೂ ಹೆಚ್ಚು ಯುವಕರು ಉಚಿತ ರಕ್ತದಾನವನ್ನು ಮಾಡಿ ತಮ್ಮ ಅಭಿಮಾನವನ್ನು ಮೆರೆದರು. ರವೀಂದ್ರ ಸ್ವಾಮಿಯವರು ಮಾಡ್ತಾ ಇರುವಂತಹ ಸಮಾಜ ಸೇವೆ ಆಮೇಲೆ ಜನಸೇವೆಯನ್ನು ಮೆಚ್ಚಿ ಈ ಎಲ್ಲ ಯುವಕರು ಅವರ ಒಂದು ಅಭಿಮಾನದಿಂದಾಗಿ ಸ್ವತಃ ಸ್ವಯಂ ಪ್ರೇರಣೆಯಿಂದ ಉಚಿತ ರಕ್ತದಾನವನ್ನು ಒಂದು ಠಾಣಾ ಕುಶ್ನೀರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವರೆಲ್ಲರೂ ಕೂಡ ರಕ್ತದಾನವನ್ನು ಮಾಡಿ ಅಭಿಮಾನವನ್ನು ಮೆರೆದರು, ಮಾನವೀಯತೆಯನ್ನು ಕೂಡ ಮೆರೆದರು. ಶ್ರೀ ರವೀಂದ್ರ ಸ್ವಾಮಿಯವರು ತಮ್ಮ ಜೀವನದುದ್ದಕ್ಕೂ ನೂರಾರು ಯುವಕರಿಗೆ ಉದ್ಯೋಗವನ್ನು ನೀಡಿ ಯುವಕರ ಕೈ ಬಲಪಡಿಸಿದ್ದಾರೆ. ನೊಂದು ಬಂದವರಿಗೆ ಸಹಾಯ ಹಸ್ತವನ್ನು ಚಾಚಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಸುಮಾರು 25,000ಕ್ಕೂ ಅಧಿಕ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಿ ಬಡವರ ಬಂಧುವಾಗಿ ಹೊರಹೊಮ್ಮಿದ್ದಾರೆ. ಭಗವಂತ ಅವರಿಗೆ ಜನಸೇವೆ ಮಾಡುವಂಥ ಶಕ್ತಿ ಕರುಣಿಸಲಿ ಎಂದು ಅಭಿಮಾನಿ ಬಳಗದವರು ಪಾಪನಾಶಲಿಂಗ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು, ಜಯಘೋಷಗಳನ್ನು ಕೂಗ್ತಾ ಇದ್ರು. ಇನ್ನು ಠಾಣಾ ಕುಶ್ನೂರಿನಲ್ಲಿ ಉಚಿತ ರಕ್ತದಾನವನ್ನು ಕೂಡ ಅವರು ಮಾಡ್ತಾ ಇದ್ರು. ಇದೇ ವೇಳೆ ಪ್ರಮುಖರಾಗಿರ್ತಕ್ಕಂತಹ ಒಂದು ಬೀದರ್ನಲ್ಲಿ ಏನು ಅಭಿಷೇಕವನ್ನು ಮಾಡಿಸಿದ್ರು. ಈ ಸಂದರ್ಭದಲ್ಲಿ ಪ್ರಕಾಶ್ ಹಮ್ಮ ಅವರು, ಆಮೇಲೆ ಸುರೇಶ್ ಪ್ರಭು ಸ್ವಾಮಿಯವರು, ಸಾಯಿನಾಥ್ ಮಡಿವಾಳ್, ಅನಿಲ್ ಕುಮಾರ್ ನಾಸೆ, ಕಾರ್ತಿಕ್ ಸ್ವಾಮಿ, ಶಿವಕುಮಾರ್ ಯದ್ಲಾಪುರ್ ಸೇರಿದಂತೆ ಇನ್ನು ಅನೇಕ ಜನರು ಈ ಒಂದು ಅಭಿಷೇಕದ ಪೂಜೆಯ ಸಂದರ್ಭದಲ್ಲಿ ಕೂಡ ಹಾಜರಿದ್ದರು. ಇನ್ನು ಕಮಲ್ನಗರ ತಾಲೂಕಿನ ಒಂದು ಠಾಣಾ ಕುಶ್ನೂರಿನಲ್ಲಿ ಅಲ್ಲಿರ್ತಕ್ಕಂಥ ಒಂದು ಅವರ ಹಾಲಳ್ಳಿ ಗ್ರಾಮದ ಯುವಕರು, ಆಮೇಲೆ ಠಾಣಾ ಕುಶ್ನೂರಿನ ಯುವಕರು ಅವರು ಕೂಡ ರಕ್ತದಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಯುವಕರು ಈ ಒಂದು ರಕ್ತದಾನವನ್ನು ಮಾಡಿ ಮಾನವೀಯತೆಯನ್ನು ಮೆರೆದರು. ಹರ್ ಹರ್ ಮಹಾದೇವ್. ರವಿಸ್ವಾಮಿ ಅಣ್ಣವ್ರದ್ದು 49th ಬರ್ತಡೇಗೆ ಅವರಿಗೆ ಎಲ್ಲರೂ ವಿಶ್ ಮಾಡತ್ತಿದ್ದೆವು. ಇಲ್ಲಿ ಭಕ್ತರು ಎಲ್ಲರಿಗೆ ಏನದ ಸ್ವೀಟ್ ಅದು ಹಂಚಿದೆವು, ಪೂಜೆ ಮಾಡಿದೆವು. ರವಿಸ್ವಾಮಿ ಅಣ್ಣವ್ರು ಹೀಗೆ ಖುಷಿ ಇರಲಿ, ಅವ್ರ ಫ್ಯಾಮಿಲಿ ಸರಿಯಾಗಿರಲಿ, ಮುಂದೆ ನಮ್ಮ ಎಲ್ಲರದ್ದು ಇಲ್ಲಿ MLA ಆಗಿ ಬರಲಿ ಅಂತ ನಾವು ಬೇಡ್ಕೋತೀವಿ ದೇವರಿಗೆ. ಇವತ್ತು ಧನ್ಯವಾದಗಳು. ಇಲ್ಲಿ ಕೋಟಿ ಪಾಪರಾಜದಾಗ ಮಾಡಿಸಿದ್ರಿ ಪೂಜಾ. ಹರ್ ಹರ್ ಮಹಾದೇವ್. ನಾವು ಆಕಾಶ್ ಗುಮ್ಮ ಅವ್ರ ಅಭಿಮಾನಿ ಬಳಗದವ್ರು ಇದ್ದೇವೆ ನಾವು.
ಈಶ್ವರ ಸ್ವಾಮಿ ಅಂತ ರವಿ ಅಣ್ಣವ್ರದ್ದು ಫ್ರೆಂಡ್ ಇದ್ದೆವು. ಅವ್ರ ಬರ್ಡೇ ಸಲುವಾಗಿ ದೇವ್ರ ಹತ್ರ ಇವತ್ತು ದರ್ಶನ ಮಾಡೋಕ್ಕೆ ಬಂದಿದ್ದೆವು. ಅವ್ರ ಬರ್ಡೇ ವಿಶೇಷ ಕಡೆಯಿಂದ ಅವ್ರಿಗೆ ಒಳ್ಳೇದಾಗಲಿ, ಮುಂದೆ ಅವ್ರು ಹಿಂಗೆ ದೊಡ್ಡವರಾಗಿ ಬೆಳೆದು ಬರಲಿ ಅಂತೇಳಿ ಕೇಳ್ಕೊತಾರೆ ಸರ್. ಅಷ್ಟೇ. ಜಿಲ್ಲಾಡಳಿತ, ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಬೆಂಗಳೂರು, ಪಾರಂಪರಿಕ ವೈದ್ಯ ಪರಿಷತ್ತು ಕರ್ನಾಟಕ ಬೆಂಗಳೂರು ಹಾಗೂ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಲಿಂಗಸುಗೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಬೀದರ್ನಲ್ಲಿ ಮಾರ್ಚ್ 2, 3 ಮತ್ತು 4ರಂದು 3 ದಿವಸಗಳ ಕಾಲ ರಂಗಮಂದಿರದಲ್ಲಿ ಹಾಗೂ ಬೆಲ್ದಾಳೆ ಫಂಕ್ಷನ್ ಹಾಲ್ನಲ್ಲಿ 2 ವೇದಿಕೆಗಳ ಮೇಲೆ ವಿಶೇಷವಾಗಿ ಒಂದು ಪಾರಂಪರಿಕ ವೈದ್ಯ ಸಮ್ಮೇಳನ ಜರುಗಲಿದೆ. ಈ ಸಮ್ಮೇಳನದ ಯಶಸ್ವಿಗೆ ಎಲ್ಲರೂ ಕೂಡ ಶ್ರಮಿಸೋಣ ಎಂದು ಅಪರ ಜಿಲ್ಲಾಧಿಕಾರಿಗಳಾಗಿರುವಂತಹ ಶಿವಕುಮಾರ್ ಶೀಲವಂತ್ ಅವರು ತಿಳಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರೆದ ವಿವಿಧ ಒಂದು ಸಮಿತಿಗಳ ಪ್ರಮುಖರ ಸಭೆಯಲ್ಲಿ ಸಮಿತಿಯ ಒಂದು ಪ್ರಮುಖರಿಗೆ ಜವಾಬ್ದಾರಿಗಳನ್ನು ವಹಿಸಿ ಅವರು ಮಾತನಾಡ್ತಾರೆ. ತಮಗೆ ನೀಡಿರುವಂತಹ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕೆಂದು ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರು ಕೂಡ ಒಂದು ಸಮಿತಿಯ ಪ್ರಮುಖರಿಗೆ ಸಲಹೆಯನ್ನು ನೀಡ್ತಾರೆ. ಇದೇ ವೇಳೆ ಸಭೆಯಲ್ಲಿ ಶ್ರೀ ಕೃಷ್ಣಮೂರ್ತಿ, ಅರಣ್ಯ ಇಲಾಖೆಯ ಎಂ.ಎ. ಪಾಟೀಲ್ ಅವರು, ಆಮೇಲೆ ಪ್ರೊಫೆಸರ್ ಎಸ್.ವಿ. ಕಲ್ಮಠ್, ವಿರಶೆಟ್ಟಿ ಮಣಿಗೆ, ಮಡಿವಾಳಪ್ಪ ಮಂಗಲ್ಗಿ ಸೇರಿದಂತೆ ಇನ್ನೂ ಅನೇಕ ಜನರು ಈ ಒಂದು ಸಭೆಯಲ್ಲಿ ಹಾಜರಿದ್ದರು. ಸ್ವಾಗತ ಸಮಿತಿ, ಗೋಷ್ಠಿಗಳ ಆಯ್ಕೆ ಮತ್ತು ನಿರ್ವಹಣಾ ಸಮಿತಿ, ಸ್ವಚ್ಛತಾ ಹಾಗೂ ಸ್ವಯಂ ಸೇವಕರ ಸಮಿತಿ, ಆರೋಗ್ಯ ಸಮಿತಿ, ಸಾರಿಗೆ ಸಮಿತಿ, ಪ್ರಶಸ್ತಿ ಸಮಿತಿ, ವಸ್ತು ಪ್ರದರ್ಶನ ಸಮಿತಿ, ಪ್ರಚಾರ ಸಮಿತಿ, ವೇದಿಕೆ ಸಮಿತಿ, ನೋಂದಣಿ ಸಮಿತಿ, ವಸತಿ ಸಮಿತಿ, ಆಹಾರ ಸಮಿತಿ, ಸ್ಮರಣ ಸಂಚಿಕೆ ಹಾಗೂ ಜಾಹೀರಾತು ಸಮಿತಿ, ಸಾಂಸ್ಕೃತಿಕ ಸಮಿತಿ, ಮುದ್ರಣ ಸಮಿತಿ, ಮಹಿಳಾ ಸಮಿತಿ, ಜಾಥಾ ಸಮಿತಿಗಳನ್ನು ರಚನೆ ಮಾಡಲಾಗಿದ್ದು ಪ್ರತಿಯೊಂದರಲ್ಲೂ ಅನುಭವಿ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದ್ದು ಎಲ್ಲರೂ ಅಚ್ಚುಕಟ್ಟಾಗಿ ತಮ್ಮ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿ ಸಮ್ಮೇಳನದ ಯಶಸ್ವಿಗೆ ಶ್ರಮಿಸೋಣ ಎಂದು ಸಭೆಯಲ್ಲಿ ಒಕ್ಕೊರಲಿನಿಂದ ನಿರ್ಣಯ ಮಾಡಲಾಯಿತು. 2 ದಿವಸದ ಒಳಗಾಗಿ ಸ್ವಾಗತ ಸಮಿತಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಎಲ್ಲ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಸಮ್ಮೇಳನದಲ್ಲಿ ಯಾವುದಕ್ಕೂ ಕೊರತೆಯಾಗದಂತೆ ನೋಡಿಕೊಳ್ಳಲು ಸಚಿವರು ಸೂಚನೆ ನೀಡಿದ್ದಾರೆ ಎಂದು ಸಭೆಯಲ್ಲಿ ಶಿವಕುಮಾರ್ ಶೀಲವಂತ್ ಅವರು ತಿಳಿಸಿದರು. ವಸತಿ ಹಕ್ಕು ಆಂದೋಲನ ಬೀದರ್ ವತಿಯಿಂದ ಗೋಡಂಪಳ್ಳಿ ಗ್ರಾಮದ ವಸತಿಹೀನರಿಗೆ ಸರ್ವೆ ನಂಬರ್ 15ರಲ್ಲಿಯ ಒಂದು ಸರ್ಕಾರಿ ಜಮೀನಿನಲ್ಲಿ ನಿವೇಶನದ ಹಕ್ಕುಪತ್ರವನ್ನು ಮಂಜೂರು ಮಾಡಬೇಕೆಂದು ಒಂದು ಆಗ್ರಹಿಸಿ ನಗರದಲ್ಲಿ ಗೋಡಂಪಳ್ಳಿ ಗ್ರಾಮಸ್ಥರ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಒಂದು ವೃತ್ತದಿಂದ ಪ್ರತಿಭಟನೆ ಮೂಲಕವಾಗಿ ಪ್ರತಿಭಟನೆಯನ್ನು ಆರಂಭಿಸಿದ ಗ್ರಾಮಸ್ಥರು ಜಯಘೋಷಗಳನ್ನು ಕೂಗುತ್ತಾ ಜಿಲ್ಲಾಧಿಕಾರಿಗಳ ಒಂದು ಕಚೇರಿವರೆಗೆ ಅವರು ಆಗಮಿಸುತ್ತಾರೆ. ಸರ್ವೆ ನಂಬರ್ 15 ಏನು ಗೋಡಂಪಳ್ಳಿ ಗ್ರಾಮದಲ್ಲಿದೆ, ಆ ಜಮೀನಿನಲ್ಲಿ ವಾಸ ಮಾಡ್ತಾ ಇರುವಂಥ ನಮಗೆಲ್ಲ ಹಕ್ಕುಪತ್ರವನ್ನು ನೀಡಬೇಕು ಎನ್ನುವಂತಹ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಅವರು ಸಲ್ಲಿಸ್ತಾರೆ. ಹಕ್ಕುಪತ್ರ ನೀಡಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎನ್ನುವಂಥ ಮನವಿ ಕೂಡ ಮಾಡಿಕೊಳ್ತಾರೆ. ಇದೇ ವೇಳೆ ಮುಖಂಡರಾದ ಎಂ.ಎಸ್. ಶಿರೋಮಣಿ ಮಾತನಾಡಿ ಸರ್ವೆ ನಂಬರ್ 15ರಲ್ಲಿ ಸುಮಾರು 158 ಎಕರೆ ಜಮೀನು ಅಲ್ಲಿದೆ. ಸೊ ಇಂಥ ಸಂದರ್ಭದಲ್ಲಿ ಯಾವಾಗ ನಮ್ಮನ್ನು ಬಂದು ಎಬ್ಬಿಸ್ತಾರೋ ಎನ್ನುವಂಥ ಒಂದು ಭಯದ ವಾತಾವರಣದಲ್ಲಿ ನಾವು ಬದುಕಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ನಾವು ದಿನಗೂಲಿ ಮಾಡ್ತೀವಿ, ಕೂಲಿ ಕಾರ್ಮಿಕರಾಗಿ ಸೇವೆಯನ್ನು ಮಾಡ್ತೀವಿ. ಇಂಥ ಸೇವೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಹಕ್ಕುಪತ್ರ ಇರೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ನಾವಲ್ಲಿ ಬಹಳಷ್ಟು ವರ್ಷಗಳಿಂದ ವಾಸ ಮಾಡ್ತಾ ಇದ್ದೇವೆ, ಹಾಗಾಗಿ ಹಕ್ಕುಪತ್ರವನ್ನು ನೀಡಿ ಪುಣ್ಯ ಕಟ್ಕೊಳ್ಳಿ ಎನ್ನುವಂಥ ಮಾತನ್ನು ಕೂಡ ಆ ಒಂದು ಗ್ರಾಮಸ್ಥರು ಸಂತ್ರಸ್ತರು ಹೇಳ್ತಾರೆ. ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಸಹಕಾರವನ್ನು ನೀಡಬೇಕು ಎನ್ನುವಂಥ ಮನವಿಯನ್ನು ಅವರು ಮಾಧ್ಯಮದವರ ಮೂಲಕವಾಗಿ ಮಾಡಿಕೊಂಡ್ರು. ಇಲ್ಲ, ಒಂದು ಮನೆಗೆ ಒಂದು ರೂಮಲ್ಲಿ 2 ಕುಟುಂಬಗಳಿವೆ ಸರ್. ಬಹಳಷ್ಟು ಅಲ್ಲಿ ವಸತಿ ಅನ್ಯಾಯ ಆಗ್ತಾ ಇದೆ. ವಸತಿ ಇಲ್ಲ, ಜನರಿಗೆ ಮನೆಗಳಿಲ್ಲ. ಸೊ ಅದನ್ನು ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ, ಅಲ್ಲಿನ ಪಂಚಾಯತ್ ಯೋಚನೆ ಮಾಡ್ತಾ ಇಲ್ಲ. ಅದನ್ನು ಬಿಟ್ಟು ಬೇರೆ ಬೇರೆ ಇಲಾಖೆ ಕೊಡ್ತಾರೆ. ಅದರಿಂದ ನಮ್ಮ ಉದ್ದೇಶ ಏನು, ನಮ್ಮ ಗ್ರಾಮಸ್ಥರಿಗೆ ನಮ್ಮ ನಿವಾಸನಕ್ಕಾಗಿ ನಮ್ಮ ಮನೆಗಳಿಗಾಗಿ 25 ಎಕರೆ ಜಮೀನಿನಲ್ಲಿ ನಿಗದಿ ಮಾಡಬೇಕು. ನಿಗದಿ ಮಾಡಿ ತಕ್ಷಣವೇ ಆಲ್ರೆಡಿ ನಾವು ಅರ್ಜಿ ಕೊಟ್ಟಿದ್ದೀವಿ, ಅವರಿಗೆ ಹಕ್ಕುಪತ್ರ ಕೊಡಬೇಕು, ವಿತರಣೆ ಮಾಡಬೇಕು. ಇಲ್ಲ ಅಂದರೆ ಮತ್ತೆ ಮುಂದಿನ ಹೋರಾಟಗಳು ಇರ್ತವೆ. ತಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಗ್ರಾಮಸ್ಥರು ಇವತ್ತು ಅರಿವಾಗಿದೆ, ಏನೋ ನಮ್ಮೂರಿಗೆ ಒಳ್ಳೆ ಶಾಲೆ ಬರ್ತದ ಬರಲಿ ಅಂದ್ರೆ ಅವರು. ಆದರೆ ಈ ಗ್ರಾಮಸ್ಥರ ಹಕ್ಕುಗಳನ್ನು, ಗ್ರಾಮಸ್ಥರ ಭೂಮಿಯನ್ನು, ಗ್ರಾಮಸ್ಥರ ಮನೆಗಳನ್ನು ಕಸ್ಕೊಂಡಾಗ ಅವರಿಗೆ ನೋವಾಗ್ತಾ ಇದೆ. ಹಾಗಾಗಿ ಈಗಾಗಲೇ ನಾವೆಲ್ಲರೂ ಪೇಪರಲ್ಲಿ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗೆ ಭೇಟಿಯಾಗಿದ್ದೀವಿ, CS ಅವರಿಗೆ ಭೇಟಿಯಾಗಿದ್ದೀವಿ. ನಮ್ಮ ಗ್ರಾಮಸ್ಥರಿಗೆ ಮನೆಗಳಿಗೋಸ್ಕರ 25 ಎಕರೆ ಜಮೀನು
ಅಲ್ಲಿ ಕೊಡಲೇಬೇಕು. ಸೊ ಇದು ನಮ್ಮ ಉದ್ದೇಶ. ಹಾಗಾಗಿ ಅತಿ ಶೀಘ್ರವೇ ಕೊಡಬೇಕು. ಸರ್ಕಾರ ಕೊಡ್ತಂತ ನಮ್ಮ ನಂಬಿಕೆ ಇದೆ, ಅಧಿಕಾರಿಗಳು ಕೊಡ್ತಾರೆ ನಂಬಿಕೆ ಇದೆ. ಯಾಕಂದರೆ ಈಗಾಗಲೇ ನಾವು ಮಾತಾಡಿದ್ದೀವಿ, ಒಂದು ಕೊಡಲಿಲ್ಲ ಅಂದ್ರೆ ಮುಂದಿನ ಹೋರಾಟಗಳು ಉಗ್ರವಾಗಿರ್ತಾವಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸರ್. ಡಾಕ್ಟರ್ MS ಶಿರೋಮಣಿ, ಸೋಷಿಯಲ್ ವರ್ಕರ್. ಸಚಿವರ ಗಮನಕ್ಕೆ ತಂದೀವಿ ಸರ್, ಮಿನಿಸ್ಟರ್ ಗಮನ ಇದು, MLA ಗಮನಕ್ಕೆ ತಂದಿದ್ದೀವಿ. MP ಅವ್ರು ಭೇಟಿಯಾಗಿಲ್ಲ. ಇನ್ನು ಮುಂದಿನ ಇದೆಲ್ಲ ಹಂತ ಹಂತವಾಗಿ ಮಾಡ್ತೀವಿ ಸರ್. ಸರ್ ಬರ್ರಿ, ನೀವು ಬರ್ರಿ. ಮಾಡಿದಾದರೆ ನಮ್ಮ ಗ್ರಾಮದ ವಸತಿಹೀನರಿಗೆ ಜಮೀನು ಲಭ್ಯವಿರುವುದಿಲ್ಲ. ಆದುದರಿಂದ ನಮ್ಮ ಗ್ರಾಮದ ವಸತಿಹೀನರಿಗೆ ವಸತಿ ಸವಲತ್ತಿಗಾಗಿ ಸುಮಾರು 25 ಎಕರೆ ಜಮೀನನ್ನು ಮಂಜೂರು ಮಾಡಿ ಆ ಜಮೀನು ಗ್ರಾಮದ ವಸತಿ ಸೌಕರ್ಯಕ್ಕಾಗಿ ಮೀಸಲಿರಿಸಿ ಸರ್ಕಾರ ಆದೇಶ ಹೊರಡಿಸಿ ಈ ಪಟ್ಟಿಯಲ್ಲಿರುವ ಅರ್ಹ ವಸತಿಹೀನರಿಗೆ ವಸತಿ ಮಂಜೂರು ಮಾಡಿ ಹಕ್ಕು ಪತ್ರ ನೀಡುವಂತೆ ಒತ್ತಾಯಿಸುತ್ತೇವೆ. ಮೊದಲು ನಮ್ಮ ಗ್ರಾಮದ ವಸತಿಹೀನರಿಗೆ 25 ಎಕರೆ ಮೀಸಲಿರಿಸಿ ಉಳಿದ ಜಮೀನು ಸರ್ಕಾರ ಯಾವುದೇ ಉದ್ದೇಶಕ್ಕೆ ಬಳಸಿದ್ದರೆ ನಮ್ಮ ಗ್ರಾಮದವರು ವಿರೋಧವಿಲ್ಲ. ಆದರೆ ನಮ್ಮ ಗ್ರಾಮದ ನಿವಾಸಿಗಳಿಗೆ ಮೋಸ ಮಾಡಿ ಇತರೆ ಯೋಜನೆಗಳಿಗೆ ಈ ಜಮೀನು ಮಂಜೂರು ಮಾಡುವಲ್ಲಿ ಸಮಸ್ತ ಗ್ರಾಮಸ್ಥರ ವಿರೋಧಿದ್ದೇವೆ. ಹಾಗಾಗಿ ಸರ್ಕಾರ ಮತ್ತು ಶಾಸಕರು, ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ಗ್ರಾಮದ ವಸತಿಹೀನರ ಪಟ್ಟಿಯಲ್ಲಿರುವ ಎಲ್ಲ ಕುಟುಂಬಗಳಿಗೆ ಆದಷ್ಟು ಬೇಗನೆ ತಾವುಗಳು 25 ಎಕರೆ ಜಮೀನಿಟ್ಟು ಎಲ್ಲ ಕುಟುಂಬಗಳಿಗೆ ವಸತಿ ಹಕ್ಕು ಪತ್ರ ನೀಡುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಪಟ್ಟಿ ಸೈನ್ ಮಾಡ್ರಿ ಎಲ್ಲರೂ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಬೀದರ್ ನಗರದ ಒಂದು ಐತಿಹಾಸಿಕ ದೇವಸ್ಥಾನ ಆಗಿರತಕ್ಕಂಥ ಶ್ರೀ ಪಾಪನಾಶಲಿಂಗ ಮಂದಿರದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಚಂದ್ರಕಾಂತ್ ಶೆಟ್ಕರ್ ಅವರು ತಿಳಿಸಿದರು. ಈ ಕುರಿತು ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂತಹ ಅವರು ಶಾಮಿಯಾನಗಳನ್ನು ಹಾಕಲಾಗಿದೆ. ಸಾಲಾಗಿ ಭಕ್ತರು ದರ್ಶನವನ್ನು ಪಡ್ಕೊಳ್ಳಿಕ್ಕೆ ವಿಶೇಷವಾಗಿ ಒಂದು ಕಬ್ಬಿಣದ ಸರಳೆಗಳನ್ನು ಹಾಕಿ ಒಂದು ಸುಗಮವಾಗಿರ್ತಕ್ಕಂತಹ ಭಕ್ತಿಯ ಒಂದು ದರ್ಶನವನ್ನು ಮಾಡಲಿಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಒಳಗಡೆ ಸುಗಮವಾಗಿ ಹೋಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ರಸ್ತೆಯ ಅಕ್ಕಪಕ್ಕದಲ್ಲಿ ಅಂದರೆ ಪಾಪನಾಶ ಮಂದಿರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆರಂಭದ ಒಂದು ಕಮಾನ್ ಏನಿದೆ, ಆರ್ಚ್ ಏನಿದೆ, ಆ ಕಮಾನ್ನಿಂದ ಕೆಳಗಡೆ ಮಂದಿರದವರೆಗೂ ಕೂಡ ಎರಡೂ ರಸ್ತೆಯ ಅಕ್ಕಪಕ್ಕದಲ್ಲಿ ಒಂದು ಟೈಲ್ಸ್ಗಳನ್ನು ಹಾಕಲಾಗಿದೆ. ಅಂದರೆ ಇನ್ನಷ್ಟು ದಾರಿ ಒಂದು ಅಡ್ಡಲು ಮಾಡಲಾಗಿದೆ. ಇಂಥ ಸಂದರ್ಭದಲ್ಲಿ ಭಕ್ತರು ಒಂದು ಸರಳವಾಗಿ ಅಲ್ಲಿ ಹೋಗಲಿಕ್ಕೆ ಒಂದು ವಿಶೇಷವಾಗಿ ಅನುಕೂಲ ಆಗುತ್ತೆ. ಇದಕ್ಕೆ ನಗರಸಭೆಯವರು ಕೂಡ ಸಾಕಷ್ಟು ಸಹಕಾರ ಮಾಡಿದ್ದಾರೆ. ಅದರಲ್ಲೂ ರಾಜು ಚಿಂತಾಮಣಿಯವರು ಸಹಕಾರ ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಸಾಲಾಗಿ ಭಕ್ತರು ದರ್ಶನವನ್ನು ಪಡೀಲಿಕ್ಕೆ ವಿಶೇಷವಾಗಿ ವ್ಯವಸ್ಥೆ ಮಾಡಲಾಗಿದೆ. ರಸ್ತೆಯ ಪಕ್ಕದಲ್ಲಿ ನಗರಸಭೆ ವತಿಯಿಂದ ಟೈಲ್ಸ್ಗಳನ್ನು ಹಾಕಿಸಲಾಗಿದೆ. ವಿಶೇಷವಾಗಿ ಈ ಬಾರಿ ಪ್ರಯಾಗರಾಜನಿಂದ ಒಂದು ಮಹಾಕುಂಭ ಮೇಳದಿಂದ ಏನು ಭಕ್ತರು ಬರ್ತಾ ಇದ್ದಾರೆ ಬೀದರ್ಗೆ, ಆ ಬರುವಂಥ ಭಕ್ತರು ನೇರವಾಗಿ ಪಾಪನಾಶ ಮಂದಿರಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ, ಅಲ್ಲಿ ಹೊದಿಕೆಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಅಲ್ಲಿಯೇ ಮೊದಲು ಬಂದು ಆಮೇಲೆ ಮನೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಬಾರಿ ಶಿವರಾತ್ರಿ ಸಂದರ್ಭದಲ್ಲಿ ವಿಶೇಷವಾಗಿ ಇನ್ನೂ ಹೆಚ್ಚಿನ ಭಕ್ತರು ಒಂದು ಪಾಪನಾಶ ಮಂದಿರಕ್ಕೆ ಆಗಮಿಸುವಂಥ ಒಂದು ಸಂಭವ ಇರೋದರಿಂದ ಶಿವರಾತ್ರಿ ದಿವಸ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಮಂದಿರಕ್ಕೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಆಮೇಲೆ ಅವ್ರನ್ನ ನಿಯಂತ್ರಿಸಲಿಕ್ಕೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಆದ್ದರಿಂದ ಸಹಕಾರ ನೀಡಿರುವಂತಹ ಜಿಲ್ಲಾಡಳಿತಕ್ಕೂ, ನಗರಸಭೆಗೂ ಹಾಗೂ ನಮ್ಮ ಒಂದು ಪದಾಧಿಕಾರಿಗಳ ಮಂಡಳಿಗೂ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ಇನ್ನು ವಿಶೇಷವಾಗಿ ಚಂದ್ರಕಾಂತ್ ಶೆಟ್ಕರ್ ಅವರು ಹೇಳಿದರು,
ಹೇಳಿದರು. ಈಗಾಗಲೇ ಕೇಂದ್ರ ಸರ್ಕಾರದಿಂದ ಸುಮಾರು ಒಂದು 22 ಕೋಟಿಗೂ ಅಧಿಕ ಒಂದು ಅನುದಾನ ಕೂಡ ಶಾಂಕ್ಷನ್ ಆಗಿದೆ. ಇಂಥ ಸಂದರ್ಭದಲ್ಲಿ ಕೆಲವೇ ದಿವಸಗಳಲ್ಲಿ ಪಾಪನಾಶ ಮಂದಿರ ಇನ್ನಷ್ಟು ಅಭಿವೃದ್ಧಿ ಆಗಲಿದೆ. ಯಾತ್ರಿ ನಿವಾಸ ಆಗುತ್ತೆ, ಶೌಚಾಲಯಗಳ ವ್ಯವಸ್ಥೆ ಆಗುತ್ತೆ, ಆಮೇಲೆ ಭಕ್ತರು ಬಂದರೆ ಉಳ್ಕೊಳ್ಳಿಕ್ಕೆ ಅವರಿಗೆ ಒಂದು ಕೋಣೆಗಳ ವ್ಯವಸ್ಥೆ ಆಗುತ್ತೆ, ದಾಸೋಹ ಮಂಟಪ ಆಗುತ್ತೆ, ಇನ್ನು ಭವ್ಯ ಮಂದಿರ ನಿರ್ಮಾಣ ಆಗುತ್ತೆ, ಸಕಲ ಸೌಲಭ್ಯಗಳು ಕೂಡ ಆಗ್ತವೆ ಎನ್ನುವಂಥ ಒಂದು ಆಶಾಭಾವನೆಯನ್ನು ಕೂಡ ಚಂದ್ರಕಾಂತ್ ಶೆಟ್ಕಾರ್ ಅವರು ಹೇಳಿದರು. ಏನು ಮಹಾಶಿವರಾತ್ರಿ ದಿವಸ ಏನು ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಭಕ್ತಾದಿಗಳು ಯಾವುದೇ ನಿರ್ಭೀತಿಯಿಂದ ಅವರೆಲ್ಲರೂ ಕೂಡ ಒಂದು ದೇವಸ್ಥಾನಕ್ಕೆ ಆಗಮಿಸಿ ದರ್ಶನ ಆಶೀರ್ವಾದವನ್ನು ಪಡ್ಕೊಂಡು ಪುನೀತರಾಗಬೇಕು ಅನ್ನುವಂಥ ಮಾತನ್ನು ಕೂಡ ಶೆಟ್ಕಾರ್ ಅವರು ಹೇಳಿದರು. ಡೆಪ್ಯೂಟ್ ಮಾಡಿ ಎಲ್ಲ ಒಳ್ಳೆಯ ರೀತಿಯಿಂದ ಸಹಕಾರ ಮಾಡಿ ಕಲರು ಲೈಟಿಂಗು ಟೆಂಟ್ ಎಲ್ಲ ಹಾಕ್ಸ್ತಾ ಇದ್ದಾರೆ. ಒಂದು ಸೆಕೆಂಡ್, ಮುನ್ಸಿಪಾಲ್ಟಿಲಿಂದ ಕಮಿಷನರು ನಮ್ಮ ರಾಜು ಚಿಂತಾಮಣಿಯವರು ಸ್ವಂತ ಇಲ್ಲಿ ನಿಂತು ಸೈಡಿಗೆ ಟೈಲ್ಸ್ ಅದು ಹಾಕಿ ಒಂದು ಒಳ್ಳೆಯ ನಡೆದಾರಿ ಎಂಬುದು ಮಾಡ್ತಾ ಇದ್ದಾರೆ. ಕ್ಲೀನ್ನೆಸ್ಸು ಮತ್ತು ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ಮೊದಲ ವರ್ಷ. ಮತ್ತು ದಾರಿಯಲ್ಲಿ ಲೈಟ್ ಇರ್ತಿಲ್ಲ ವರ್ಷಿಗೂ. ಈ ವರ್ಷ ಎಂಬುದು ಅವರು ದಾರಿಯಲ್ಲಿ ಫುಲ್ ಹೈಲಿಜನ್ ಲೈಟ್ ಎಂಬುದು ವ್ಯವಸ್ಥೆ ಮಾಡಿದ್ದಾರೆ ಚಿಂತಾಮಣಿ ಮುನ್ಸಿಪಾಲ್ಟಿಯಿಂದ. ಸೊ ನಾನು ಪಾಪನಾಶ್ ಟ್ರಸ್ಟ್ ವತಿಯಿಂದ ಮತ್ತು ಬೀದರ್ ಜನತೆಯಿಂದ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರು, AC ಅವರು ಮತ್ತು ಅಸಿಸ್ಟೆಂಟ್ ಕಮಿಷನರು ಮತ್ತು ಕಮಿಷನರ್ ಮುನ್ಸಿಪಾಲ್ಟಿ, ನಗರಸಭೆ ಎಲ್ಲ ಸದಸ್ಯರಿಗೂ ಸಹಯೋಗ ಮಾಡಿದ್ದಾರೆ. ರಹೀಮ್ ಖಾನ್ ಸಾಬರಿಗಾಗಲಿ, ಈಶ್ವರ್ ಖಂಡ್ರೆ ಎಲ್ಲರಿಗೂ ನಾನು ತುಂಬ ಕೃತಜ್ಞತೆ ಒಪ್ಪಿಸ್ತಾ, ಈ ವರ್ಷ ಜನರಿಗೆ ಎಂಬುದು ಇರ್ಲಕ್ಕ ಟೆಂಟನ್ನು ಚೆನ್ನಾಗಿ ಹಾಕಿದ್ದಾರೆ. ಲೈಟ್ ವ್ಯವಸ್ಥೆ ಇದೆ ಮತ್ತು ಪ್ರಸಾದ ವ್ಯವಸ್ಥೆ ಇದೆ ನಾಳೆಗೆ. ಸೊ ಸುಮಾರು ತುಂಬ ಎಲ್ಲ ಜನ ಸ್ವಂತನೂ ಸಾಬೂದಾನಿ ಮಾಡ್ತಾಯಿದ್ದಾರೆ, ಬಾಳೆಹಣ್ಣು ಹಚ್ತಾ ಮಾಡ್ತಾಯಿದ್ದಾರೆ. ನಾಳಿನ ಪ್ರೋಗ್ರಾಮು ಊಟ ಇದೆ. ಸೊ ಮುಂಜಾನೆ ಹಿಡಿದು ಈವ್ನಿಂಗ್ ರಾತ್ರಿ 12ರಿಂದ ಮತ್ತು ಅಭಿಷೇಕು ಪೂಜೆ ಮತ್ತು ನಾಡ್ದಿಗೂ ಇದು ಆಗ್ಬಿಡ್ತದೆ. ಒಳ್ಳೆ ಅಮಾವಾಸ್ಯೆ ದಿನವೂ ಚೆನ್ನಾಗಿ ಪೂಜೆ ಅದೆಲ್ಲ ಆಯ್ತದ. ಜನರಂಬದು ಬಂದು ದೇವ್ರ ದರ್ಶನ ಮಾಡಿದ್ದು, ಅವ್ರ ಆಶೀರ್ವಾದ ಪಡೆದು ಒಳ್ಳೆಯ ರೀತಿಯಿಂದ ನಮ್ಮ ಬೀದರ್ಗೆ ಒಳ್ಳೆಯ ಸಮೃದ್ಧಿ ಅಂತ ನಾನು 2 ಮಾತಾಡಿ ಮುಗಿಸ್ತೇನೆ. ಸಾಕು. ಓಕೆ. ನೋಡಿ, ಆ ಧರ್ಮ ಈ ಧರ್ಮ, ಜಾತಿ ಆ ಜಾತಿ ಈ ಜಾತಿ, ಮತ ಎನ್ನುವಂತಹ ಒಂದು ಬಡದಾಡುವಂಥ ಇಂಥ ಸಂದರ್ಭದಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆಗೆ ಯಾವುದೇ ಧರ್ಮ ಭೇದವಿಲ್ಲ, ಜಾತಿ ಭೇದವಿಲ್ಲ, ಕುಲ ಭೇದವಿಲ್ಲ. ಈ ಬಾರಿಯ ಪ್ರಯಾಗ್ರಾಜ್ನಲ್ಲಿ ಏನು ಮಹಾಕುಂಭಮೇಳ ನಡೆದಿದೆ, ಆ ಒಂದು ತ್ರಿವೇಣಿ ಸಂಗಮದಲ್ಲಿ ಅನ್ಯ ಧರ್ಮೀಯರು ಕೂಡ ಪುಣ್ಯ ಸ್ನಾನ, ಅಮೃತ ಸ್ನಾನ ಮಾಡಿದವರೆಷ್ಟು ಲೆಕ್ಕ ಇಲ್ಲ. ಹಾಗಾದರೆ ಬೀದರ್ ವಕ್ಫ್ ಬೋರ್ಡ್ ಮಂಡಳಿಯ ಒಂದು ಸಲಹಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್, ಅಂದರೆ NSUIನ ಒಂದು ರಾಷ್ಟ್ರೀಯ ಸಂಯೋಜಕರು ಆಗಿರ್ತಕ್ಕಂಥ ಮೊಹಮ್ಮದ್ ಫಿರೋಜ್ ಖಾನ್ ಅವರ ಒಂದು ಭಾವಚಿತ್ರವನ್ನು ಅವರ ಅಭಿಮಾನಿಯೊಬ್ಬ ತ್ರಿವೇಣಿ ಸಂಗಮದಲ್ಲಿ ಡುಬುಕಿ ಮಾಡಿಸ್ತಾ ಇರುವಂತಹ ಒಂದು ಸನ್ನಿವೇಶ, ಒಂದು ವಿಡಿಯೋವನ್ನು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ. ಸೊ ಹಾಗಾಗಿ ಮೊಹಮ್ಮದ್ ಫಿರೋಜ್ ಖಾನ್ ಅವರ ಒಂದು ಭಾವಚಿತ್ರವನ್ನು ಅವರ ಅಭಿಮಾನಿಯೊಬ್ಬ ತ್ರಿವೇಣಿ ಸಂಗಮದಲ್ಲಿ ಡುಬುಕಿಯನ್ನು, ಅಂದರೆ ಪುಣ್ಯ ಸ್ನಾನವನ್ನು ಮಾಡಿಸ್ತಾ ಇರುವಂತಹ ದೃಶ್ಯ ಇದೀಗ ತಾವು ನೋಡಬಹುದು. ಅಲ್ಲದೆ ಸ್ವತಃ ಅಭಿಮಾನಿಯೊಬ್ಬ ತಾನು ಕೂಡ ಮೊಹಮ್ಮದ್ ಫಿರೋಜ್ ಖಾನ್ ಅವರ ಭಾವಚಿತ್ರದೊಂದಿಗೆ ಆತನು ಕೂಡ ಪುಣ್ಯ ಸ್ನಾನ ಮಾಡ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಇದೀಗ ಭಾರಿ ವೈರಲ್ ಆಗ್ತಾ ಇದೆ. ಭಕ್ತಿ ಹಾಗೂ ಶ್ರದ್ಧೆಗೆ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಜೈನ, ಬೌದ್ಧ, ಕ್ರೈಸ್ತ ಹೀಗೆ ಯಾವುದೇ ಜಾತಿ ಧರ್ಮಗಳಿಲ್ಲ ಎನ್ನುವಂಥದ್ದನ್ನು ಈ ಪುಣ್ಯ ಸ್ನಾನ ಸ್ಥಾಪಿತ ಮಾಡಿದೆ. ಹಾಗಾದರೆ ಈ ಮೊಹಮ್ಮದ್ ಫಿರೋಜ್ ಖಾನ್ ಅವರು ಯಾರು? KP ನ್ಯೂಸ್ನ, ಅಂದರೆ ಮೊಹಮ್ಮದ್ ಅಯಾಜ್ ಖಾನ್ ಅವರ ಒಂದು ಸುಪುತ್ರರಾಗಿರ್ತಕ್ಕಂಥ ಮೊಹಮ್ಮದ್ ಫಿರೋಜ್ ಖಾನ್ ಅವರು NSUIನ ರಾಷ್ಟ್ರೀಯ ಸಂಯೋಜಕರು ಆಗಿ ಕೂಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಬೀದರ್ನ ಒಂದು ವಕ್ಫ್ ಬೋರ್ಡ್ ಸಲಹಾ ಸಮಿತಿಯ ಚೇರ್ಮನ್ರಾಗಿ ಅವರು ಕೂಡ ಅವರು
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.